ಇನ್ನು ಪ್ರಜ್ವಲ್ಲ ಜೈಲ್ ಪಾಲಾಗಿದ್ದಾನೆ. ಜೈಲ್ ಪಾಲಾದ ಮೇಲಂತೂ ಹಾಸನದ ಎಂಪಿ ನಿವಾಸ ಇದೆಯಲ್ಲ, ಇದು ಪಾಳು ಬಿದ್ದುಬಿಟ್ಟಿದೆ. ಮೇ 31, 2024ರಲ್ಲಿ ಅತ್ಯಾಚಾರ ಕೇಸ್ ಆಗಿತ್ತು. ಆ ಪ್ರಕರಣದಲ್ಲಿ ಪ್ರಜ್ವಲ್ಲ ಆಗ ಬಂಧನದಲ್ಲಿದ್ದ. ಎಲೆಕ್ಷನ್ ಟೈಮ್ನಲ್ಲಿ ಕಳೆದ 14 ತಿಂಗಳಿನಿಂದ ಈ ಹಾಸನದ ಸಂಸದರ ನಿವಾಸ ಪಾಳು ಬಿದ್ದಿದೆ. ಲಾಸ್ಟ್ ಯೂಸ್ ಮಾಡಿದ್ದೇ ಇದೇ ಪ್ರಜ್ವಲ್ಲ. ಅದಾದ್ಮೇಲೆ ಯಾರು ಯೂಸ್ ಮಾಡಕ್ಕೆ ಬಂದಿಲ್ಲ. ಸಂಸದನಾಗಿದ್ದಾಗ ಪ್ರತಿನಿತ್ಯ ರಾಜಕೀಯ ಚಟುವಟಿಕೆಗಳ ತಾಣ ಆಗಿತ್ತು. ಜೊತೆಗೆ ಬೇರೆ ಚಟುವಟಿಕೆಗಳಿಗೂ ತಾಣ ಕೂಡ ಆಗಿತ್ತು. ಈಗ ಹಾಸನದ RC ರಸ್ತೆಯಲ್ಲಿರುವಂತಹ ಸರ್ಕಾರಿ ಬಂಗಲೆ ಬಿಕೋ ಅಂತ ಇದೆ. ಸರ್ಕಾರಿ ಬಂಗಲೆಯಲ್ಲೇ ಕೆಲ ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂಥ ಆರೋಪ ಇತ್ತು. ಇದೇ ನಿವಾಸದಲ್ಲಿ 4-5 ಬಾರಿ SITಯಿಂದ ದಾಖಲೆಯ ಸಂಗ್ರಹವೂ ಕೂಡ ಆಯಿತು. ಇಡೀ ಮನೆಯನ್ನ ಜಾಲಾಡಿ ಸಾಕ್ಷಿಯನ್ನ ಸಂಗ್ರಹಿಸಿತ್ತು SIT ಟೀಮ್. SIT ವಿಚಾರಣೆಯ ನಂತರ ಈ ಕಡೆ ಯಾರೂ ಕೂಡ, ಯಾವ ರಾಜಕಾರಣಿಯೂ ಕೂಡ ಸುಳಿತಾ ಇಲ್ಲ. ಪ್ರಸ್ತುತ MPಯೂ ಕೂಡ ಸುಳಿತಾ ಇಲ್ಲ. ಆ ಕಡೆ ಮನೆಯ ಸುತ್ತ ಗಿಡಗಳು ಬೆಳಕಂಡು ಪಾಳು ಬಂಗಲೆಯಂತೆ ಆ ನಿವಾಸ ಇದೆ. ನೋಡಿ, ಗಮನಿಸ್ತಾ ಇದ್ದೀರಿ, ನಿರ್ವಹಣೆ ಇಲ್ಲ. ಯಾರೂ ಆ ಕಡೆ ಸುಳಿತಾನೆ ಇಲ್ಲ, ಬೇಡ ಈ ಸವಾಸ ಅಂತ. ಕಾಂಪೌಂಡ್ ಒಳಗೆ ಬಿದ್ದಿರುವಂಥ ಬೋರ್ಡ್ಗಳು ಬಿದ್ದಿದೆ. ಕಾಂಪೌಂಡ್ ಒಳಗಡೆ ನೇಮ್ ಬೋರ್ಡ್ಗಳು, ದೇವೇಗೌಡರು, ಪ್ರಜ್ವಲ್ ಅಂತ ಇರುತ್ತಲ್ಲ, ಆ ನೇಮ್ ಬೋರ್ಡ್ ನೋಡಿ ಇಲ್ಲಿ ಕೆಳಗೆ ಬಿದ್ದಿದೆ. ಕಸ ಗುಡಿಸೋದಕ್ಕೆ ಯಾರಿಲ್ಲ. ಅಲ್ಲಿರುವಂಥ ಒಂದು ವಾಚ್ಮ್ಯಾನ್ ಶೆಡ್ಡು ಕಂಪ್ಲೀಟ್ ಧೂಳು ಹಿಡಿದೋಗಿದೆ. ರಸ್ತೆ ಏನೋ ಆ ಓಡಾಡುವಂಥ ಜಾಗದಲ್ಲೆಲ್ಲವೂ ಕೂಡ ಎಲೆಗಳು ಬಿದ್ದಿದ್ದಾವೆ. ಹೀಗೆ ಪಾಳು ಬಿದ್ದ ಮನೆಯ ಪರಿಸ್ಥಿತಿ. ಅಂದರೆ ಇದು MP ಹೌಸ್. ಇದು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಸಚಿನ್ ಶೆಟ್ಟಿ ಫೋನ್ ಸಂಪರ್ಕದಲ್ಲಿ. ಸಚಿನ್, ಯಾವಾಗ ಈ ಕೇಸ್ ಬೆಳಕಿಗೆ ಬಂತು, SIT ಟೀಮ್ ಇದೇ MP ನಿವಾಸದಲ್ಲೂ ಕೂಡ ಜಾಲ ಇಟ್ಟಿತ್ತು ಸಾಕ್ಷಿ ಸಂಗ್ರಹ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದರೆ ಇಲ್ಲೂ ಕೂಡ ಅತ್ಯಾಚಾರ ಆಗಿತ್ತು ಅನ್ನೋ ಆರೋಪ ಇತ್ತು. ಹಾಗಾಗಿ ಈ ಕೇಸ್ ಆದ ನಂತರವೂ ಕೂಡ ಯಾರೂ ಆ ಕಡೆ ಸುಳಿತಾ ಇಲ್ಲ. ಪ್ರಸ್ತುತ MPಯೂ ಕೂಡ ಆ ಕಡೆಗೆ ಹೋಗೋ ಗೋಜಿಗೂ ಹೋಗಿಲ್ಲ. ಹಾಗಾಗಿ ಬೂತ್ ಬಂಗಲೆಯ ಪರಿಸ್ಥಿತಿ ನಿರ್ಮಾಣ ಆದಂತ ಆಗ್ಬಿಟ್ಟಿದೆ ಅಲ್ಲಿ. ಖಂಡಿತ ಶರತ್, ಏನು ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಏನು ಅತ್ಯಾಚಾರ ಪ್ರಕರಣದಲ್ಲಿ ಯಾವಾಗ ಬಂಧನ ಆಗ್ತಾರೋ, ಬಂಧನ ಆದ ಬಳಿಕ ಅವರು ಬಳಸುತ್ತಿದ್ದಂತಹ ಏನು ಒಂದು MP ಹೌಸ್ ಏನಿದೆ, ಅದು ಈಗ ಪಾಳು ಬಿದ್ದ ಬಂಗಲೆ ಆಗಿರ್ತಕ್ಕಂಥದ್ದು. ಸುಮಾರು ಕಳೆದ 1.5 ವರ್ಷದಿಂದ, ಅಂದ್ರೆ ಯಾವಾಗ ಅವರು ಈ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಬಂಧನ ಆಗ್ತಾರೋ, ಬಂಧನ ಆದ ಬಳಿಕ ಯಾರು ಕೂಡ ಇದುವರೆಗೂ ಕೂಡ ಆ ಒಂದು ಬಂಗ್ಲೆ ಕಡೆ ಯಾರು ಕೂಡ ಹೋಗೋದಿಕ್ಕೆ ಮನ್ಸು ಕೂಡ ಮಾಡಿಲ್ಲ. ಯಾಕೆ ಅಂತಂದ್ರೆ ಏನು SIT ಅಧಿಕಾರಿಗಳಿಗೆ ಬಂದಂತ ಕಂಪ್ಲೇಂಟ್ ಆಧಾರದಲ್ಲಿ ಆ ಒಂದು ಬಂಗ್ಲೆಯಲ್ಲೇ ಸುಮಾರು ಜನ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಹೇಳಿ ಆರೋಪ ಮಾಡಲಾಗಿತ್ತು. ಹೀಗಾಗಿ SIT ಅಧಿಕಾರಿಗಳು ಸುಮಾರು 4-5 ಬಾರಿ ಆ ಒಂದು ನಿವಾಸಕ್ಕೆ ಬಂದು ಅಲ್ಲಿ ಒಂದಷ್ಟು ದಾಖಲೆಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ರು. ಹೀಗಾಗಿ SIT ಅಧಿಕಾರಿಗಳು ಕೂಡ ಅದನ್ನ ವಶಪಡಿಸ್ಕೊಂಡಿದ್ರು. ಅಂದ್ರೆ ಸಾಕ್ಷಿ ನಾಶ ಆಗೋ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಬಂಗ್ಲೆನ ವಶಪಡಿಸ್ಕೊಂಡಿದ್ರು. ಅದಾದ ಬಳಿಕ ಅವರಿಗೆ ಬೇಕಾದಂತ ಎಲ್ಲಾ ಪೂರಕ ದಾಖಲೆಗಳು ಸಿಕ್ಕಿದ ನಂತರ ಆ ಒಂದು ಬಂಗ್ಲೆ ಕಡೆ ಇದುವರೆಗೂ ಕೂಡ ಯಾರು ಕೂಡ ಮುಖ ಮಾಡಿಲ್ಲ. ಅಷ್ಟೇ ಅಲ್ಲದೆ ಅಲ್ಲಿ ನೋಡ್ಬೋದು, ಏನು ಸಂಸದರ ನಿವಾಸ ಅಂತ ಹೇಳಿ ಒಂದು ಬೋರ್ಡ್ ಅನ್ನ ಹಾಕಿದ್ರು. ಬೋರ್ಡ್ ಕೂಡ ಕೆಳಗೆ ಬಿದ್ದಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಸಂಪೂರ್ಣವಾಗಿ ಅದು ನಗರದ ಹೃದಯ ಭಾಗದಲ್ಲಿ SP ಕಚೇರಿಯ ಪಕ್ಕದಲ್ಲೇ ಇರ್ತಕ್ಕಂಥ ಈ ಒಂದು ನಿವಾಸ ಸಂಪೂರ್ಣವಾಗಿ ಪಾಳು ಬಿದ್ದು ಬಂಗ್ಲೆ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಹಲವಾರು ರಾಜಕೀಯ ಚಟುವಟಿಕೆಗಳು ಕೂಡ ಅಲ್ಲಿ ನಡೆಸ್ತಾ ಇದ್ರು. ಸಾಕಷ್ಟು ಜನ, ಪ್ರತಿನಿತ್ಯ ಕೂಡ ನೂರಾರು ಜನರು ಅಲ್ಲಿಗೆ ಬಂದು ಹೋಗ್ತಾ ಇದ್ರು. ಆದ್ರೆ ಯಾವಾಗ ಪ್ರಜ್ವಲ್ ರೇವಣ್ಣ ಈ ಒಂದು ಪ್ರಕರಣದಲ್ಲಿ ಬಂಧನ ಆಗ್ತಾರ, ಬಂಧನ ಆದ ಬಳಿಕ ಇದುವರೆಗೂ ಕೂಡ ರೇವಣ್ಣ ಆಗಿರ್ಬೋದು, ಬೇರೆ ಯಾವ ರಾಜಕಾರಣಿಗಳು ಕೂಡ ಅತ್ತ ಮುಖ ಮಾಡಿಲ್ಲ. ಅಷ್ಟೇ ಅಲ್ಲದೆ ಹಾಲಿ ಸಂಸದರು ಕೂಡ ಆ ಒಂದು ನಿವಾಸವನ್ನ ನಿರಾಕರಿಸಿರ್ತಕ್ಕಂಥ. ಯಾಕೆಂದ್ರೆ ಆ ಒಂದು ನಿವಾಸದಲ್ಲಿ ಅಂತಹ ಒಂದು ಆರೋಪ ಕೇಳಿ ಬಂದಿದೆ. ಅಂದ್ರೆ ನಾನು ಕೂಡ ಆ ಒಂದು ನಿವಾಸದಲ್ಲಿ ಯಾವುದೇ ಕಾರಣಕ್ಕೂ ನಾನು ಇರಲ್ಲ ಅಂತ ಹೇಳ್ಬಿಟ್ಟು ಅವರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದು ಆಫೀಸ್ ನ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಯಾವಾಗ ಅವರು ಬಂಧನ ಆಯ್ತು, ಬಂಧನ ಆದ ಬಳಿಕ ಯಾವುದೇ ರಾಜಕೀಯ ಚಟುವಟಿಕೆಗಳು ಕೂಡ ಅಲ್ಲಿ ನಡೆಯಲಿಲ್ಲ. ಅಷ್ಟೇ ಅಲ್ಲದೆ ಸಂಪೂರ್ಣವಾಗಿ ಪಾಳು ಬಿದ್ದ ಬಂಗಲೆಯಾಗಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಶರತ್. ಎಸ್, ಥ್ಯಾಂಕ್ ಯು ಸಚಿನ್ ಡೀಟೇಲ್ಸ್ಗಾಗಿ.